ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ಧ ಎಫ್ಐಆರ್ ದಾಖಲಿಸೋದಕ್ಕೆ ಆದೇಶವನ್ನ ಕೊಡಲಾಗಿದೆ. ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನ್ನೋದರ ಡೀಟೇಲ್ಸ್ ಬರ್ತಾ ಇದೆ ನೋಡಿ. ನಿರ್ಮಲಾ ಸೀತಾರಾಮನ್ ವಿರುದ್ಧ ಎಫ್ಐಆರ್ ದಾಖಲಿಸೋದಕ್ಕೆ ಜನಪ್ರತಿನಿಧಿಗಳ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ನಿಂದ ಆದೇಶ ಹೊರಬಿದ್ದಿರೋದು. ಎಫ್ಐಆರ್ ದಾಖಲಿಸೋದಕ್ಕೆ ತಿಲಕ್ ನಗರ ಪೊಲೀಸ್ ಠಾಣೆಗೆ ಸೂಚನೆ ಹೋಗಿರೋದು. ಚುನಾವಣಾ ಬಾಂಡ್ ಮೂಲಕ ಸುಲಿಗೆ ಮಾಡಿದ್ದಾರೆ ಅನ್ನೋ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ. ಏನಿದು ಪ್ರಕರಣ ಅಂತ ಕ್ವಿಕ್ ಆಗಿ ಹೇಳೋದಾದ್ರೆ, ಚುನಾವಣಾ ಬಾಂಡ್ಗಳ ಮೂಲಕ ಕೋಟ್ಯಾಂತರ ರೂಪಾಯಿ ಸುಲಿಗೆಯನ್ನ ಮಾಡಲಾಗಿದೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಇಂಥದ್ದೊಂದು ಆದೇಶವನ್ನು ಕೊಟ್ಟಿದೆ. 2019ರಿಂದ 22 ತನಕ 279 ಕೋಟಿ ರೂಪಾಯಿಯನ್ನ ಉದ್ಯಮಿಗಳಿಂದ ಸಂಗ್ರಹ ಮಾಡೋ ಕೆಲಸವನ್ನು ಅಕ್ರಮವಾಗಿ ಮಾಡಿದ್ದಾರೆ ಅನ್ನೋದು ಆರೋಪ. ಉದ್ಯಮ ಸಂಸ್ಥೆಗಳಿಂದ ಚುನಾವಣಾ ಬಾಂಡ್ ಅನ್ನು ವಸೂಲಿ ಮಾಡಿದ್ದಾರೆ ಅನ್ನೋದು ಆರೋಪ. ಅನಿಲ್ ಅಗ್ರವಾಲ್ ಮತ್ತು ಅರಬಿಂದೋ ಕಂಪನಿಯಿಂದ ಕಲೆಕ್ಷನ್ ಆಗಿದೆ ಅಂತ ಜನಾಧಿಕಾರಿ ಪರಿಷತ್ನ ಆದರ್ಶ್ ಅಯ್ಯರ್ ಅನ್ನೋರು ದೂರು ಸಲ್ಲಿಕೆ ಮಾಡಿದರು.